ಮೊದಲಿಗೆ ನಾನು ಈ ಸೊಪ್ಪನ್ನು ನೀಟಾಗಿ ಸೋಸಿಕೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಸಲ ಅಲ್ಲ, 2 ಸಲ ಬೇಕಾದರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಬೇರಲ್ಲಿ ಮಣ್ಣು ಇರ್ತದೆ, ಹಾಗಾಗಿ ನೀಟಾಗಿ ತೊಳ್ಕೊಳ್ಳಿ. ಮತ್ತು ಈ ಹೆಸರು ಬೇಳೆನ ನಾನೊಂದು ಅರ್ಧ ಗ್ಲಾಸ್ ಒಟ್ಟು ನೈಟೇ ನೆನೆ ಇಟ್ಟಿನಿ ಸ್ನೇಹಿತರೆ. ಯಾಕಂದರೆ ನೆನೆ ಇಟ್ಟರೆ ಇದಕ್ಕೆ ನಾನು ಜಾಸ್ತಿ ಬೇಯಿಸ್ಕೊಂಗಿಲ್ಲ, ಹಾಗಾಗಿ ನೋಡ್ಬೋದು ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋ ಹಸಿಮೆಣಸಿನ್ಕಾಯಿ, ಕರಿಮೇವು, ಬೆಳ್ಳುಳ್ಳಿ ಅಷ್ಟೇ ಸ್ನೇಹಿತರೆ. ನಾನು ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಹಣ್ಣಾಗಿರೋವಂಥದ್ದು. ಈಗ ನಾನು ಮೊದಲಿಗೆ ಬಾಣಲಿನ ಬಿಸಿ ಹಾಕಿ ಇಟ್ಟಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ನಾನು ಒಂದು 2 ಸ್ಪೂನಷ್ಟು ಆಯಿಲ್ ಕೂಡ ಹಾಕೋತಾ ಇದ್ದೀನಿ, ನೋಡ್ಬೋದು. 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆತಿದೆ ಅನ್ನೋಷ್ಟರಲ್ಲಿ ನಾನು ಈಗ ಜೀರಿಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ನಾನು ಹಿಂದಲೇ ಬೆಳ್ಳುಳ್ಳಿ ಮತ್ತು ಕರಿಮೇವು ಕೂಡ ಹಾಕಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಬೆಳ್ಳುಳ್ಳಿ ಮತ್ತು ಕರಿಮೇವು. ನೋಡಿ, ಈಗ ನಾನು ರುಬ್ಬಿ ಇಟ್ಕೊಂಡಿರುವಂಥ ಖಾರ ಕೂಡ ಹಾಕೋತಾ ಇದ್ದೀನಿ. ಈ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಇದನ್ನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆನೆ ಇಟ್ಟಿರುವಂಥ ಹೆಸರು ಬೇಳೆನ ಈಗ ಅದಕ್ಕೆ ಹಾಕೋತಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಕೂಡ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಈ ಹೆಸರು ಬೇಳೆಗೆ ಖಾರ, ಉಪ್ಪು, ಖಾರ ಎಲ್ಲನೂ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನೀರು ಕೂಡ ಇರುತ್ತಲ್ಲ, ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಸ್ವಲ್ಪ ನೀರು ಕಾಣ್ತದಲ್ಲ, ಹಾಗಾಗಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಆ ಥರ ಹಾಗೆ ಫ್ರೈ ಮಾಡ್ಕೋಬೇಕು. ಇದು ತುಂಬ ಕುದಿಸ್ಕೋವಂಥದ್ದು ಏನು ಇದಲ್ಲ ಸ್ನೇಹಿತರೆ, ಯಾಕಂದ್ರೆ ನೈಟೇ ನಾನು ನೆನೆ ಇಟ್ಟಿರೋವಂಥದ್ದಲ್ವ, ಹಾಗಾಗಿ ಜಸ್ಟ್ ಫ್ರೈ ಮಾಡ್ಕೋದು ಅಷ್ಟೇ. ನೋಡ್ಬೋದು ಸ್ನೇಹಿತರೆ, ಈಗ ನಾನು ಈ ನೀಟಾಗಿ ತೊಳೆದಿಟ್ಟಿರುವಂಥ ಈ ಸೊಪ್ಪನ್ನು ಮತ್ತು ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು. ನೋಡಿ, ಎಲ್ಲ ಸೊಪ್ಪನ್ನು ನಾನೀಗ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ತುಂಬ ಬೇಯಿಸ್ಕೋಬಾರ್ದು ಅಂದರೆ ಇದರಲ್ಲಿರುವಂಥ ಪೌಷ್ಟಿಕ ನಮಗೆ ಸಿಗಲ್ಲ, ಹಾಗಾಗಿ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಹೆಲ್ದಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಸೊಪ್ಪು ತಿನ್ನೋದ್ರಿಂದ. ಹಾಗಾಗಿ ಜಸ್ಟ್ ಒಗ್ಗರಣೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಆ ಫ್ರೈಯಲ್ಲೇ ನಮಗೆ ಆ ಸೊಪ್ಪು, ಆ ಬೇಳೆ ಎಲ್ಲನೂ ಬೇಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಇದ್ರ ಜೊತೆ ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ತೊಗರಿಬೇಳೆ ಸ್ವಲ್ಪ ಹೀಟು, ಹಾಗಾಗಿ ಈ ಬಿಸಿಲು ಕಾಲದಲ್ಲಿ ಹೆಸರುಬೇಳೆ ಹಾಕೋದ್ರಿಂದ ತುಂಬ ದೇಹಕ್ಕೆ ತಂಪು ಅನ್ನೋ ಕಾರಣಕ್ಕೆ ನಾನು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು, ಎಲ್ಲನೂ ನೀಟಾಗಿ
ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಾನು ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೋತೀನಿ. ನೀವು ಕೂಡ ಅಷ್ಟೇ ರುಚಿಗೆ ತಕ್ಕಷ್ಟೇ ಉಪ್ಪು ಸಹ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ತುಂಬ ಮಸಾಲೆಗಳು ಯಾವುದು ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇರೋದು ನೋಡಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಇಷ್ಟೇ ಸ್ನೇಹಿತರೆ. ರುಬ್ಬಿಟ್ಟಿರುವಂಥ ಹಸಿಮೆಣಸಿಕಾಯಿ, ಉಪ್ಪು, ಅರಿಶಿಣ ಅಷ್ಟೇ ಹಾಕೋದು ಸ್ನೇಹಿತರೆ. ಅದಕ್ಕಿಂತ ಯಾವುದೂ ಹಾಕಲ್ಲ ನಾನು, ನೋಡ್ಬೋದು. ಈಗ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ನೀಟಾಗಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಯಾವುದೇ ಗರಂ ಮಸಾಲ ಅಲ್ಲಿ ಏನೇ ಅಲ್ಲಿ ಯಾವುದು ನಾನು ಹಾಕಿಲ್ಲ. ಜಸ್ಟ್ ಉಪ್ಪು, ಖಾರ, ಅರಿಶಿಣ ಅಷ್ಟೇ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಈಗ ನಾವು ಇದಕ್ಕೆ ಏನಪ್ಪ ಮಾಡಬೇಕಂದ್ರೆ ಒಂದು ಸ್ವಲ್ಪ ತಳ ಹೊತ್ತಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಸ್ವಲ್ಪ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಸ್ವಲ್ಪ ತಿರ್ಸ್ಕೊಳ್ಳೋಣ. ಅಂದರೆ ಈ ಥರ ತಿನ್ನೋದ್ರಿಂದ ತುಂಬಾ ನಮಗೆ ವಿಟಮಿನ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಇದನ್ನು ರೊಟ್ಟಿ ಜೊತೆ ತುಂಬಾ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿಗೆ ತುಂಬಾ ಇಷ್ಟವಾದ ಪ್ರಿಯಕರವಾದ ಪಲ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡದಲ್ಲಿ ಭಾಳ ಅಂದ್ರೆ ಭಾಳ ಈ ಥರ ಯೂಸ್ ಮಾಡಿಕೊಂಡು ತಿಂತೀವಿ. ಈಗ ನಾವು 1-2 ಮಿನಿಟ್ ಕ್ಲೋಸ್ ಮಾಡೋಣ. ನೋಡಿ 2 ಮಿನಿಟ್ ಆಯಿತು. ನೋಡ್ಬೋದು ಸ್ನೇಹಿತರೆ, ಈ ಪಲ್ಯನ ತುಂಬ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ದೇಹಕ್ಕೆ ತಂಪಾಗಿರುತ್ತೆ, ಒಳ್ಳೆ ಬೆನಿಫಿಟ್ ನಮ್ಮ ದೇಹಕ್ಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಫೈನಲಿ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮತ್ತು ಬಿಸಿ ರೊಟ್ಟಿ, ಕೆಲವು ಸಾಲಡನ್ನು ಇಟ್ಕೊಂಡು ನಾವು ಎಂಜಾಯ್ ಮಾಡ್ತೀವಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಬೇಡಿಕೊಳ್ಳುತ್ತೇನೆ. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.